ನೋಡಿಲಿ ನಿಮ್ಮಮ್ಮಯ್ಯ ಸ್ವಲ್ಪ ದುಡ್ಡು ಪಂಡು ಇಕ್ಕೊಂಡಿರೋದ ಬೇಗನ ಇಸ್ಕೊಬಿಡಪ್ಪ. ಹ್ಞೂ ಅವಜ್ಜಿ ತಿರ್ಗನ ಸಿಬ್ಲಿಂಗ್ಗೂ ಕೊಟ್ಬಿಡ್ತಾಳೆ. ಅದಕ್ಕಾಗಿನ ಸ್ವಲ್ಪ ದುಡ್ಡು ಗಿಡ್ಡಿರೋದೆಲ್ಲನ ಇಸ್ಕೊಬಿಡು. ಹೆಂಗೋ ಅತ್ಲಾಗ ದುಡ್ಡು ಇಸ್ಕೊಂಡ್ರೆ ನಮಗೂ ಸಮಾಧಾನ ಆಗುತ್ತೆ. ಎಲ್ಲನ ಕೊಟ್ಬಿಡು ಅಂತೇಳಿ ಎಲ್ಲ ಇಸ್ಕ. ಬೆಂಡಲೆಲ್ಲ ಬಿಚ್ಚಿಸ್ಕೊಂಡು ಇಸ್ಕ. ಕಾಲ್ರ ಕಾಟ ಬೆಂಡಲೆಲ್ಲ ಇಕ್ಕೆ ಬಿಡಕಣಮ್ಮ ಕೊಡು ಅಂತೇಳಿ ಬೆಂಡಲೆ ದುಡ್ಡು ಎಲ್ಲ ಇರೋ ಬರೋ ದುಡ್ಡು ಎಲ್ಲನ ಇಸ್ಕೊಂಡು ಇಕ್ಕೆ. ಅಮ್ಮನೆ ಬಂದು ತಿಳ್ಕೇಳ ಯಮ್ಮ ಬಾ ಇಲ್ಲಿ ಬಾ. ಏನು ಪಾಪ? ಅಲ್ಲ ದುಡ್ಡು ಬೇಕಂತೆ ಕೊಡು. ಅಲ್ಲ ನೀನು ಬೆಂಡಲೆ ಅದನ್ನೆಲ್ಲ ಇಕ್ಕೆ ಬಿಡ. ಕೈಯಾಗ ಒಂದು ಉಂಗುರ ಐತಲ್ಲ ಅದನ್ನೆಲ್ಲನ ಕೊಟ್ಬಿಡು. ಇನ್ನೇನು ಇಕ್ಕೊಂಡ್ರೆ ಯೋಚನೆ ಇಕ್ಕೊಂಡ್ರೆ ಏನಕ್ಕೆ ಬಂದಂಗೆ ಮಕ್ಕಳಿಗೆ ತಾನೇ ಕೊಡೋದು. ಈಗಲೇ ಕೊಟ್ಬಿಟ್ಟು ನೀನು ಇದ್ದಂಗೆ ಯಾಕಬೇಕು. ವಯಸ್ಸಾದ್ಮೇಲೆ ಹಿಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇ ಫಸ್ಟು ನೀನು ಕೊಡು. ಕೊಟ್ಟು ಈಗ ಅಮ್ಮ ಅದೇನೈತೆ ನಿನ್ನ ಬಗೆಹರಿಸ್ಕೊಂಬತ್ ಕಲಿ. ನಮಗೆ ಕೊಡು. ಅವ್ರಿಗೇನೇನು ಕಮ್ಮಿ ಆಗಿಲ್ಲ, ಮಸ್ತಾಗಿ ಕೊಟ್ಟಂದು ದೇವರು ಮಸ್ತಾಗೈತೆ, ನಮಗೆ ಕೊಡು. ಹಂಗೇನು ಮಸ್ತಾಗೈತೆ ಕಣಮ್ಮ. ಒಂದೊಂದು ತಡಿ ಬೋರ್ ಪಾಯಿಂಟ್ ಮಾಡೋಕೆ ಹೋದರೆ 5,000 ದುಡ್ಕೊಂಬರ್ತಾನೆ. ಹಂಗೇನೇನು ಕಮ್ಮಿ ಆಗಿಲ್ಲ. ನಿನ್ನ ದೇವ್ರೇನು ಅವ್ನಿಗೇನೇನು ಕಮ್ಮಿ ಕೊಟ್ಟಿಲ್ಲ ಬಿಡಪ್ಪ. ಅವನೇನೇನು ಬಡವ ಅಂಬಕ್ಕೆ ಏನು ಯಾವುದ್ರಾಗೇನು ಕಮ್ಮಿ ಇಲ್ಲ. ಅದಕ್ಕೇನೆ ಇರೋ ಬರೋದೆಲ್ಲ ನನಗೆ ಕೊಟ್ಬಿಡು. ಸರಿ ಆಯ್ತು ಹೇಳಪ್ಪ. ನಾನೇನು ನಿನಗೇನೇನು ದ್ರೋಹ ಮಾಡಲ್ಲ. ಏನೈತೆ ಅದನ್ನು ಕೊಡ್ತೀನಿ. ಯಾಕಂದ್ರೆ ನಿನ್ನ ಮನೆಯಾಗೆ ಏನಾದ್ರು ಉಣ್ಣು ತಿನ್ನು. ಯಾಕೆ ನಾನು ನಿನಗೆ ಯಾಕೆ ಮೋಸ ಮಾಡೋಣ? ನಾನು ಯಾವತ್ತೂ ಏನು ಮೋಸ ಮಾಡಲ್ಲ ಹೇಳಪ್ಪ. ನಾನು ಮೋಸ ಮಾಡೋಕ್ಕೆ ಹೋಗಲ್ಲ. ಬುದ್ಧಿ ಮಾತ್ರ ಬಿಡೋದಿಲ್ಲ ನೋಡು. ಏನೇ ಅಂದ್ರೂ ಇವರು ಅತಿ ಆಸೆ ಬುದ್ಧಿ ಮಾತ್ರ ಬಿಡೋದಿಲ್ಲ. ಇವ್ರಿಗೆ ಯಾವಾಗ್ಲೂ ಹಿಂಗೇನೆ ಬೋಲೋ ಅತಿ ಆಸೆ ಜಾಸ್ತಿ. ಇವಾಗ ಎಷ್ಟೈತೆ ಕೊಡಿಲಿ ಒಂದಿಟ್ಟು ನಾನಿಬ್ಬರು ಬೇಕು. ಅವ್ರಿಗೇನು ಯಾತಕ್ಕೂ ಕೊಡೋಕೋಬಿಡು ಅವ್ನು ಸಿದ್ದೋಗಿ. ಸರಿನಿ ಅವ್ನೇನು ಹೇಳಮ್ಮ ಮಸ್ತಾಗಿ ಬೆಳಕಂತಾನೆ. ಅವ್ನು ಚಾಟದ್ದು ಬರುತ್ತೆ, 3 ಪಾಯಿಂಟ್ ಮಾಡ್ತಾನೆ, ಎಲ್ಲ ಬರ್ತೀವ. ನಮ್ಮದೇ ಇವಾಗ ಬೇಡಲ್ಲಾಗಿರೋದು. ಅಯ್ಯೋ ದೇವರೇ, ನಮ್ದು ಹೇಳ್ಬಾರ್ದು ಇವಾಗ ನಮ್ಮ ಕಷ್ಟನ. ಇವಾಗ ನಮ್ದು ಏನೈತೆ ಅದನ್ನೆಲ್ಲ ನಿನ್ಗೆ ಕೊಟ್ಬಿಡು. ಸರಿ ನಮ್ಮ ಕಷ್ಟ ಹೇಳಿದ್ರೆ ನಿನಗೆ ಇಲ್ಲೋಡು ಭಾಳ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಕಷ್ಟ ಹೇಳ್ಬಾರ್ದು. ಇವಾಗ ದುಡ್ಡಿಲ್ಲ. ಇವಾಗ ಅದು ನಾವು ಬೋರು ಎಲ್ಲ ಇದಾಗಿತ್ತು, ಮೋಟ್ರ್ ಎಲ್ಲ ಸುಟ್ಟಿತ್ತು. ನಾವೇನು ಕೊಡೋಕೆ ಹೋಗ್ಲಿಲ್ಲ. ಬಿಡತ್ತ ಮಸ್ತಾಗಿ ಐತತ್ತ ಅವ್ನಿಗೆ ಏನು ಕೊಡೋದು ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ. ಕೊಡೋಕೆ ಹೋಗಲ್ಲ. ನಿಂದು ಏನೈತೆ ಅದನ್ನೆಲ್ಲ ನಮಗೆ ಕೊಟ್ಬಿಡು. ನಮಗೆ 2 ಗಂಡು ಹುಡುಗರು, ಅವ್ನಿಗೆ ಒಬ್ಬನೇ ಮಗ. ಇನ್ನೊಬ್ರಿಲ್ಲ, ಮತ್ತೊಬ್ರಿಲ್ಲ, ಯಾರೂ ಇಲ್ಲ. ಒಬ್ಬ ಮಗ. ನಮಗಿಬ್ರು ಗಂಡು ಮಕ್ಕಳು. ಅದಕ್ಕಾಗಿನ ಕೊಡು ನಮಗೇನೆ. ನೀನೇನು ತಲೆ ಕೆಡಿಸ್ಕೊಬೇಡ. ನೀನು ಏನೇ ಅಂದ್ರೂ ನೀನೇ ಮಾತಾಡಲಿ, ಅದು ಏನೇ ಅನ್ಲಿ, ಯಾರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ಸರಿನಿ? ಸರಿ ಆಯ್ತು ಹೇಳು. ನನ್ನ ತಗಿನೇ ಆಟ ಐತಪ್ಪ. ಒಂದಿಟ್ಟು ದುಡ್ಡು ಒಂದಿಟ್ಟು ಅಲ್ಪ ಸ್ವಲ್ಪ ಐತೆ ಅಷ್ಟೇ. ಏನು ತೀರಾ ಅಷ್ಟೊಂದೇ ನಾನೇನೆ ಹತ್ರಾಗ ಬರೋಂಗೈತೆ, ಹತ್ರಾಗೆ ಐತೆ. ಈಗ ಮನೆ ಅವಳನ್ನ ಮಾಡ್ಕೊಂಡು ನಾನು ಒಟ ಇಕ್ಕೊಂಡೀನಿ. ನಿಮ್ಮ ಒಟ 5,000ನೇ ಇರಲಿ 10,000ನೇ ಇರಲಿ ಎಲ್ಲ ನಮಗೆ ಕೊಟ್ಬಿಡು ನೀನು. ಇನ್ನು ಯಾವ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. 1 ರೂಪಾಯಿನ ಇಕ್ಕೊಂಬಂದು ಕೊಡು. ನೀನು ಇನ್ನು ಯಾವ ತರಂಗಿದೆಯಾ ಮಾಡಂಗಿದೆಯಾ? ಇವಾಗ ಇನ್ನೇನು ಕುಡಿಕೊಂಡ್ರೆ ಅದೆಲ್ಲನ ಈ ನಡುವೆ ಕುಡಿಕೊಂಡ್ರೆ ಅದೆಲ್ಲ ನಾವೇನೇನು ಇಸ್ಕೊಂಬಕ್ಕೆ ಹೋಗಿಲ್ಲ. ಇವಾಗ ಕೊಡು. ಇವಾಗ ಕೊಟ್ರತ್ಲಾಗೆ ನಾವೆಲ್ಲ ಇಸ್ಕೊಂಡು ಟ್ಯಾಪ್ನ ಹಾಕ್ತೀವಿ. ಸುಮ್ಮನೆ ಯಾಕೆ ಕೊಟ್ಟು ಇಲ್ಲ ಅವಜ್ಜಿ ಏನು ಮಾಡಿಲ್ಲ 1 ರೂಪಾಯಿ ಕೊಟ್ಟಿಲ್ಲ ಅಂತ ಅಂಬ್ತೀವಿ. ಆಮೇಲೆ ಅಷ್ಟೇನೆ. ನೀನು ಸತ್ತಾಗವಾಗ ಅಂಬಕ್ಕೆ ಚೆನ್ನಾಗಿರುತ್ತೆ. ಯಮ್ಮ ಅವ್ನಿಗೆ ಎಲ್ಲಾದ್ರಾಗೂ ಆದಾಯ ಇಂಥದ್ರಾಗ ಆದಾಯ ಬರಲ್ಲ ಅಂಬಂಗಿಲ್ಲ. ಅಯ್ಯೋ ಅಯ್ಯಪ್ಪ, ಅಟ್ಕೆ ತೋಟದ ದುಡ್ಡು, ಬೇರೆ ಬೆಳೆ ಬೆಳಿತಾನೆ ದುಡ್ಡು, ಎಲ್ಲಾದ್ರಾಗೂ ದುಡ್ಡು. ಒಂದು ಸತಿ 4 ಪಾಯಿಂಟ್ ಮಾಡೋಕೆ ಹೋದ್ರೆ 5-10 ಸಾವಿರ. ಮೊನ್ನೆ ಯಾರ್ಗ ಹೋದ್ನಂತೆ 10,000 ಕೊಟ್ರಂತವ್ರು ನೀರು ಬಿದ್ವು ಅಂತೇಳಿ ಯಾರೋ ಸಾಹುಕಾರರಂತೆ 10,000 ಕೊಟ್ರಂತೆ. ಒಳ್ಳೆ ಇದೈತೆ. ಅಯ್ಯೋಯ್ಯಪ್ಪ, ಅವನಿಗೆ ಒಳ್ಳೆ ಗಂಗಮ್ಮ ತಾಯಿ ಹೊಲ್ದಿರೋದ್ರಿಂದನ ಭಾಳ ಬಂಗಾರ ಆಗೈತೆ ಅವನಿಗೆ. ಏನು ಗಂಗಮ್ಮ ತಾಯಿ ಅವ್ನ ಕೈ ಹಿಡಿದ್ಬಿಟ್ಟವಳೆ ಅಂತ. ಅಯ್ಯೋಯ್ಯಪ್ಪ, ಏನು ನೀರು ಅಂಬ್ತಲೇನೆ. ಹಂಗೆ ನೀರು ಬರ್ತಾವ ಅನ್ನೋ ಇದ್ರಾಗೆ ನೀರು ಬರ್ತವೆ, ದುಡ್ಡು ಹಂಗೇನೆ. ಗಂಗಮ್ಮ ತಾಯಿ ಇರೋದ್ರಿಂದನ ಒಂದು 4 ಪಾಯಿಂಟ್ ಮಾಡಿದರೆ 5-10 ಸಾವಿರ. ಇಂಥ ಬೇಸಿಗೆ 3 ಇಂಚ್ ನೀರು ಬಿದ್ವು ಅಂತ ಮೊನ್ನೆ ಯಾರನ ಎಲ್ಲ ಕರ್ಕೊಂಡೋಗಿ ಬಟ್ಟೆ ಕೊಡಿಸಿ ಎಲ್ಲ ಏನು ಚಂದಾಕೆ ಅವ್ನಿಗೆ ಏನೋ ಊಟ ಉಪಚಾರ ಮಾಡಿ ಏನು ಹಂಗೆ ಕಳಿಸಿರಂತಪ್ಪ. ಇವತ್ತು ನಮ್ಗೆ ಯಾಕಪ್ಪ ಅಂಥದ್ದಿಲ್ಲ ಅಮ್ಮಂಗಾಗುತ್ತೆ. ನಾನು ಅಂಥದ್ದು 4 ಪಾಯಿಂಟ್ ಮಾಡೋದು ಕಲ್ಗೇನಂತ ಇದ್ನಿ. ಏನು ಮಾಡೋಣತ್ತ ಅಮ್ಮಂಗಾಗಿತ್ತು ಹೋಗತ್ತ. ನನ್ನ ಕೈಯಾಗೆ ಜಲರೇಖೆ ಐತಿ ಅವಳು. ಅದಕ್ಕೆ ಕಣ್ಣು ಹಿಡಿತಾನೆ ಪಾಪ. ನಿನಗೆಲ್ಲ ಅಲ್ಲಿ ಬರಲ್ಲ. ಏನೇಂದ್ರೆ ಇವ್ರ ಬುದ್ಧಿ ಬಿಡೋದಿಲ್ಲ. ಯಾಕಂದ್ರೆ ಬೈಕಂಬ್ಲೇಳು. ಅದಕ್ಕೆ ಮತ್ತೆ ಇವ್ರು ಸಹವಾಸನೆ ಬೇಡ ಅನ್ಸುತ್ತಿರೋ ಬುದ್ಧಿ ಮಾತ್ರನ ಏನಂದ್ರೂ ಬಿಡಲ್ಲ ನೋಡು. ನಮ್ಮ ಮೇಲೆ ಎಷ್ಟು ಆಸೆ. ಇವಾಗ ಒಂಥರ ಎಲ್ಲ ದುಡ್ಕೊಂತಾರೆ, ಎಲ್ಲ ಇವರೇ ಮಾಡ್ಕೊಂತಾರೆ ಅಂಬೋದೊಂದು ಹೊಟ್ಟೆ ಕಿಚ್ಚು. ಇವನು ತೋಟ ಎಲ್ಲ ಒಣಗಿಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಒಣಗಿಬಿಟ್ಬಿಟ್ಟು ಇವಾಗ ನೋಡು ಹೆಂಗೆ ಹೊಟ್ಟೆ ಉರ್ಕೊಂತಾನೆ ಮಾಡೋರು ನೋಡಿ. ಈ ಮಾಮ ಬೋಲು ಒಳ್ಳೆಯವನಲ್ಲ.
ಯಾಕೆ ಏನನ್ನ ಮಾತಾಡ್ಕೊಂಬೇಡ. ಥೂ ಇವ್ರ ಸಮಸ್ಯೆನೇ ಬೇಡ ಅನ್ಸುತ್ತೆ ಅನ್ಸತಿ ನೋಡ್ಬಿಟ್ರಿ ಇವ್ರನ್ನ. ಎಲ್ಲ ಎಂಟು ಸೆನ್ಸ್ ಮಸ್ತ್ ದುಡ್ಡು ಮಾಡ್ಯಾನ ಕಣಮ್ಮ. ಅದು ಏನು ಮಾಡ್ತಾನ ಏನೋ ಗೊತ್ತಿಲ್ಲ. ಅಯ್ಯೋ ಮಸ್ತಾಗಿ ಮಾಡ್ಬಿಟ್ಟವನಿ. ಏನು 5-10 ಸಾವಿರ ಅಂದರೆ ತಿಂಗಳಿಗೆ ಒಂದು 5-6 ಸಿಗ್ತಾವೆ ಕಣಮ್ಮ. ಇವಾಗಂತೂ ಬೇಸಿಗೆಗೆ ನೀರಿಲ್ಲದ ಕೂತ್ಕೊಂಡು ಮಸ್ತಾಗಿ ಕರ್ಕೊಂಡು ಹೋಗ್ತಾರೆ. ಮಸ್ತಾಗಿ ಕರ್ಕೊಂಡು ಹೋಗೋದು ಕೂತ್ಕೊಂಡು ಮಸ್ತಾಗಿ ದುಡ್ಡು ಹೋಗಿ ಎಲ್ಲ ಬೋರ್ ಪಾಯಿಂಟ್ ಮಾಡ್ತಾನೆ. ಎಲ್ಲನ ಚೆನ್ನಾಗಿ ದುಡ್ಡು ಮಾಡ್ಕೊಂಬರ್ತಾನೆ ಕಣಮ್ಮ. ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಬರ್ತಾನೆ. ಇವಾಗ ಏನಿಲ್ಲ ದುಡ್ಡು ದುಡ್ಡು. ಮೊನ್ನೆ ಹೋಗಿದ್ದ ಒಂದೇ ಹತ್ರನೇ ಯಾವುದೋನೋ 3-4 ಬೋರ್ ಪಾಯಿಂಟ್ ಮಾಡಿದಂತೆ. 3-4 ಬೋರ್ ಪಾಯಿಂಟ್ ಮಾಡಿರೂ ಎಲ್ಲ ತಗೋ 2.5 ಇಂಚ್ 3 ಇಂಚ್ ನೀರಂತೆ. ಅಲ್ಲಿ ಯಾರು ಹಾಕಿರೂ ನೀರಿರ್ಲಿಲ್ವಂತೆ. ಅಂತ ಭೂಮಿ ಇಂಥದ್ದು ನೀರೇ ಬತ್ತಿರಲಿಲ್ಲ ಅಂತೆ. ಅಂಥತ್ತಾಗಿ 2.25 ಇಂಚ್ ನೀರು ಬರ್ತವೆ. 2.5 ಇಂಚ್ 2.25 ಇಂಚು ಅಂತೇಳಿ ಅವ್ರು ದುಡ್ಡು ಕೊಟ್ರೆ ಅಂತೆ. ಎಲ್ಲರೂ ಹಂಗೆ ಅಂತಾರೆ. ಏನು ದೊಡ್ಡ ಮರ ನಿಂತ ಅಮ್ಮಗೆ ದುಡ್ಡೇ ದುಡ್ಡು ಅಂತಾರೆ. ಅವನೇ ಆಯ್ತು ಬಿಡತ್ತೆ. ಅವ್ನು ಹೆಂಗೆ ದುಡ್ಕೊಂತಾನೆ, ಇನ್ನೇನು ಮಾಡೋಕ್ಕಾಗುತ್ತೆ. ಹೆಂಗೆ ಹೊಲ ಕೊಟ್ಟವ್ರು ಪಾಪ, ಅದಕ್ಕೇನೆ ನೀವು ಹೆಂಗೆ ಮಾಡ್ಕೊಂಡು ಹೋಗ್ರಿ. ಹೊಲ ಕೊಟ್ಟವ್ರೆ ಅವ್ರೇನು ಇವತ್ತು ಇಲ್ಲ ಅಂದಂಗೆ ಹೊಲ ಕೊಟ್ಟವ್ರೆ. ಹೆಂಗೆ ನಿನ್ನಂಗೆ ಬಿಡತ್ತ ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತೇಳಿ ಹೊಲ ಕೊಟ್ಟವ್ರೆ. ನಮ್ಗೆ ಅವ್ರಿಗೂ ಮೊದಲೇ ಆಗ್ತಿರ್ಲಿಲ್ಲ. ಹೆಂಗತ್ತೆ ಇವಾಗ ಹೊಲ ಕೊಟ್ಟಿರೋದ್ರಿಂದ ನೀನು ಅವರು ಸೇನಕ್ಕಾಯಿದ್ರೆ ಸೇನೆ ಕಿತ್ಕೊಂಡು ಹೋಗ್ರಿ. ಅಲ್ಲ ಏನು ಮರ ದುಡ್ಡು ಅಮ್ಮಂಗಾಗುತ್ತೆ. ನಮ್ಗೆ ಯಾಕಪ್ಪ ಹೋದ್ರಷ್ಟು ನಾವು ಯಾವ ಬೆಳೆ ಒಂದು ತಗೊಂಡಿಲ್ಲ ಕಣಮ್ಮ. ಅವ್ನಿಗಂತೂ ಎಲ್ಲಾದ್ರಾಗ ಮೊನ್ನೆ ಹತ್ತು ಚೆನ್ನಾಗಿ ರೇಟ್ ಸಿಕ್ಕೈತೆ. ಎಲ್ಲಾದ್ರಾಗೂ ಚೆಂದಾಗಿ ದುಡ್ಕೊಳವ್ನಿ. ಟಮಾಟೆ ಹಣ್ಣು ಹಾಕ್ಲಿ ಅವ್ನಿಗೆ ರೇಟ್ ಸಿಕ್ಕೈತೆ. ಎಲ್ಲ ಸಿಕ್ಕೈತೆ. ನಮಗೇನೆ ಎಲ್ಲದ್ರಾಗೂ ಲಾಸು. ನಾವು ಹೂವಿನ ಗಿಡ ಹಾಕಿವಿ, ಅದು ಯಾವನ ಹೂವು ಕೊಯ್ಕೊಳ್ಳೋದ. ಯಾವುದ್ರಾಗೂ ನಮಗೆ ರೇಟ್ ಸಿಕ್ಕಿಲ್ಲ. ಬರೀ ಎಲ್ಲದ್ರಾಗೂ ಲಾಸು. ಅವನದೇನು ಅದೃಷ್ಟ ಮರ ಅಮ್ಮಂಗಾಗುತ್ತೆ ನನಗೆ. ಅವನೇನು ಇದು ಮಾಡಿದ್ನಪ್ಪ ಅನ್ನಿಸ್ತೈತಿ. ನಮ್ಗೆ ಯಾಕಪ್ಪ ಇಂಥ ಹಣೆ ಬರ, ಅವನದೇನಪ್ಪ ಇಂಥ ಅದೃಷ್ಟ ಅನ್ನಿಸ್ತೈತಿ. ನನಗೆ ಹಂಗೆ ಒಂಥರ ಬೇಜಾರಾದಂಗೆ ಆಗ್ತೈತೆ ಕಣ. ಮತ್ತು ಯಾರಪ್ಪ ಹೋಗತ್ತೆ ಯಾತು ಮಾಡೋದು ಬೇಡ ಮಂಗಾವತ್ತು ಅನ್ಸತ್ತೆ. ಬೇಜಾರಾಗಿ ಮಾಡ್ಕೊಂಬ್ತೀಯ. ಇವಾಗ ದಿನ ಟೊಮೆಟೊ ಇಕ್ಕೊಂಡ್ರೆ ನಮಗೆ ಕೊಡುತ್ತೆ ಬಿಡು. ನಮಗೆ ಕೊಡುತ್ತೆ, ನಾವು ಇಸ್ಕೊಂಡು ಇಕ್ಕೊಂಡ್ರೆ ಆತ ಅಷ್ಟೇ. ಯಾಕೆ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ತೀಯಾ? ಆಗ ಒಟ್ಟು ಮಾಡೋ ಆಗಿಲ್ದಷ್ಟು ತಲೆ ಕೆಡಿಸಿ ಬಿಡತ್ತೀನಿ. ಏನು ಮಾಡೋಕ್ಕಾಗುತ್ತೆ? ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಗೆ ದೇವ್ರು ಎಷ್ಟು ಕೊಡ್ತಾನೆ ಅಷ್ಟು. ಅವ್ನಿಗೇನೋ ಅದೃಷ್ಟ ಚೆನ್ನಾಗೈತೆ ಬೋತೈತೆ, ನಮ್ಗೆ ಅದೃಷ್ಟ ಇಲ್ಲ ಬೋರಲ್ಲ ಅಷ್ಟೇ. ಹಂಗೆ ತಿಳ್ಕೊಬೇಕು. ನಮ್ಗೆ ಯಾಕನ ಗ್ರಾಚಾರ ಚೆನ್ನಾಗಿಲ್ಲ ಅದೃಷ್ಟ ಚೆನ್ನಾಗಿಲ್ಲ ಅನ್ಕೋಬೇಕು, ಸುಮ್ಮನಾಗಬೇಕು ಅಷ್ಟೇ. ಪಾಪ ಬಂದಿದ್ದು ಬರಲಿ ಇದ್ದಿದ್ದು ಸಾಕು. ಯಾರೇನು ಓದ್ಕೊಂಡು ಹೋಗಲ್ಲ ಕಣಪ್ಪ ಸಾಯಿವಾಗ. ನಾನು ಇಟವಟಿ ಇಕ್ಕೊಂಡ್ರೆ ನಿಮಗೆ ಕೊಡ್ತೀನಿ, ನೀವೇ ಮಾಡ್ಕೊಂಡು ಹೋಗ್ರಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ತಮ್ಮ ಯಾವ್ದ್ರಾಗಾದ್ರೂ ಹೆಂಗೆ ಬೇಕಾದ್ರೂ ದುಡ್ಡು ಮಾಡ್ಕೊಂತಾನೆ. ನಂದೇ ಇರೋದು ಇವಾಗ ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಏನು ಮಾಡೋಣಪ್ಪ ಅನ್ನಿಸ್ತೈತಿ. ನಮ್ಗೆ ಎಲ್ಲದ್ರಾಗೂ ಬರೀ ಲಾಸು. ಅವನಿಗೆ ಎಲ್ಲದ್ರಾಗೂ ದುಡ್ಡು ಇಂಥದ್ರ ದುಡ್ಡು ಬರೋಲ್ಲ ಅಮ್ಮಂಗಿಲ್ಲ. ಹಂಗೆ ದುಡ್ಡು ತಗೊಂತಾ ಇದ್ದಾನೆ. ನಮ್ಗೆ ತುಂಬ ಬೇಜಾರಾಗುತ್ತೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರಿಗೆ, ಧನ್ಯವಾದಗಳು.